ವೆಲ್ಕಮ್ ಟು ಜ್ಞಾನವಿದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಯಂ NPTEL ಅಂತಂದರೆ ಏನು, ಸ್ವಯಂ NPTEL ಕೋರ್ಸ್ ನಮ್ಗೆ ಯಾವ ಥರ ಯೂಸ್ಫುಲ್ ಆಗುತ್ತೆ, ಸ್ವಯಂ NPTELದು ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಸ್ವಯಂ NPTEL ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ವಯಂ ಅಂತಂದರೆ ಇದು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಥರ. ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ನಂಬರ್ ಆಫ್ ಕೋರ್ಸಸ್ ಅವೈಲೇಬಲ್ ಇರುತ್ತೆ. ಈ ಕೋರ್ಸಸ್ನ ಯಾರಾದರೂ ಮಾಡ್ಕೋಬೋದು, ಯಾವ ಟೈಮಲ್ಲಾದರೂ ಮಾಡ್ಕೋಬೋದು. ಯಾವುದೇ ಥರ ಪೇಮೆಂಟ್ ಅನ್ನೋದು ಇರೋದಿಲ್ಲ, ಎಲ್ಲನೂ ಫ್ರೀಯಾಗಿ ಅವೈಲೇಬಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ವೆನ್ ಇಟ್ಸ್ ಕಮ್ಸ್ ಟು ಟೈಮ್ ಡ್ಯೂರೇಷನ್, ಇದಕ್ಕೆ ನಾವು ಯಾವ ಕೋರ್ಸ್ನ ಚೂಸ್ ಮಾಡ್ಕೋತೀವಿ ಆ ಕೋರ್ಸ್ ಮೇಲೆ ಟೈಮ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಟೈಮ್ ಬಂದುಬಿಟ್ಟು ಫೋರ್ ವೀಕ್ಸ್ ಇರುತ್ತೆ, 8 ವೀಕ್ಸ್ ಇರುತ್ತೆ, 12 ವೀಕ್ಸ್ ಇರುತ್ತೆ. ಆದಷ್ಟು 8 ವೀಕ್ಸು ಮತ್ತು 12 ವೀಕ್ಸ್ ತಗೊಳ್ಳಿ. ಯಾಕಂದರೆ ಅದು ಕ್ರೆಡಿಟ್ಸ್ ಜಾಸ್ತಿ ಇದೆ. 4 ಕ್ರೆಡಿಟ್ಸ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. 4 ವೀಕ್ಸ್ ಇರೋದ್ರಿಂದ ಕ್ರೆಡಿಟ್ 1 ಇದೆ, ಅದು ನಮ್ಗೆ ಅಷ್ಟೊಂದೇನು ಯೂಸ್ಫುಲ್ ಆಗೋದಿಲ್ಲ. ವೆನ್ ಇಟ್ಸ್ ಕಮ್ಸ್ ಟು ಯಾರು ಇದನ್ನೆಲ್ಲ ಟೀಚ್ ಮಾಡ್ತಾರೆ ಅಂತಂದರೆ, ಈ ಕೋರ್ಸಸ್ನೆಲ್ಲ IIT ಮತ್ತು IICಯಲ್ಲಿರೋಂತಹ ಪ್ರೊಫೆಸರ್ಸ್, ಆ ಇನ್ಸ್ಟಿಟ್ಯೂಟ್ಗಳಿರೋಂತಹ ಪ್ರೊಫೆಸರ್ಸು ನಮಗೆ ಟೀಚ್ ಮಾಡ್ತಾರೆ. ಮತ್ತು ನಮಗೆ ವೀಕ್ಲಿ ಅಸೆಸ್ಮೆಂಟ್ಸು ಮತ್ತು ಕ್ವಿಝು ಟೆಸ್ಟ್ ಎಲ್ಲನೂ ನಮಗೆ ಜಿಮೇಲಿಗೆ ಬರ್ತಿರುತ್ತೆ. ನಾವು ಅಸೆಸ್ಮೆಂಟ್ಸ್ನೆಲ್ಲನೂ ಕಂಪ್ಲೀಟ್ ಮಾಡಬೇಕು. ಯಾಕಂತಂದರೆ ಅಸೆಸ್ಮೆಂಟಿಂದ 25% ಇರುತ್ತೆ, ಎಕ್ಸಾಮಿಂದ 75% ಇರುತ್ತೆ. ಸೊ ಅಸೆಸ್ಮೆಂಟ್ನ ನಾವು ಮಾಡಲೇಬೇಕು. ಅಸೆಸ್ಮೆಂಟ್ ಮಾಡಿಲ್ಲ ಅಂತಂದರೆ ನಮಗೆ ಎಕ್ಸಾಮಲ್ಲಿ 75% ಬಂದ್ರೂ, ಅಸೆಸ್ಮೆಂಟ್ ಮಾಡಿಲ್ಲ ಅಂತಂದರೆ ನಮಗದು ಅಷ್ಟೊಂದು ಸರ್ಟಿಫಿಕೇಟು ಬರೋದಿಲ್ಲ, ನಮಗೆ ಯೂಸ್ಫುಲ್ಲು ಆಗೋದಿಲ್ಲ. ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತಂದರೆ, ಈ ಎಕ್ಸಾಮ್ಗೆ ನಾವು 1000 ಅನ್ನೋದು ಪೇ ಮಾಡಬೇಕು. ಎಕ್ಸಾಮ್ ಬರಿಬೇಕಂದ್ರೆ 1000 ಪೇ ಮಾಡಬೇಕು. ಪೇ ಮಾಡಿಬಿಟ್ಟು ಒಂದು ಸ್ಪೆಸಿಫಿಕ್ ಸೆಂಟರ್ ಅನ್ನೋದು ಅವರು ಪ್ರೊವೈಡ್ ಮಾಡ್ತಾರೆ. ಆ ಸ್ಪೆಸಿಫಿಕ್ ಸೆಂಟರಲ್ಲಿ ಹೋಗ್ಬಿಟ್ಟು ನಾವು ಎಕ್ಸಾಮ್ನ ಬರಿಬೇಕಾಗಿರುತ್ತೆ. ಇದು ಟಿಕ್ಕಿಂಗ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ನ ಸಿಸ್ಟಮಲ್ಲಿ ಮಾಡಿ ಬರಬೇಕು. ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಸ್ವಯಂ NPTEL ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ನಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಇನ್ ಮತ್ತು ರಿಜಿಸ್ಟರ್ ಇರುತ್ತೆ. ಫಸ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ರಿಜಿಸ್ಟರ್ ಆಗಬೇಕು. ನಾನು ಇವಾಗ ಸೈನ್ ಇನ್ ಆಗಿದ್ದೀನಿ, ಸೊ ನಾನು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಕೋರ್ಸಸ್ ಎಲ್ಲ ಬರ್ತಿರುತ್ತೆ. ನಾವು ಯಾವುದಾದ್ರೂ ಕೋರ್ಸ್ ಬೇಕಂದರೆ ಇಲ್ಲಿ ಸರ್ಚ್ ಮಾಡ್ಬೋದು. ನಾನಿಲ್ಲಿ ಪೈಥಾನ್ ಅಂತ ಸರ್ಚ್ ಮಾಡ್ತೀನಿ. ಬೇಸಿಕ್ ಪೈಥಾನ್ ಪ್ರೋಗ್ರಾಮಿಂಗ್ ಬಂತು. ಅದಾದಮೇಲೆ ಇನ್ಸ್ಟಿಟ್ಯೂಟ್ ಅವ್ರು ಹಾಕಿರೋಂಥ ವೀಡಿಯೋಸು ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ನಮಗೆ ಈ ವಿಡಿಯೋ ಬೇಕಂದ್ರೂ ನಾವು ನೋಡ್ಬೋದು. ಇದು ಡ್ಯೂರೇಷನ್ ಬಂದುಬಿಟ್ಟು 6 ವೀಕ್ಸ್ ಇದೆ. ಟೋಟಲ್ 6 ವೀಕ್ಸ್ ಇದೆ. ಕ್ರೆಡಿಟ್ಸ್ ಬಂದುಬಿಟ್ಟು 3 ಕ್ರೆಡಿಟ್ಸ್ ಇದೆ. ಅದಾದಮೇಲೆ ನಾವು ಜಾಯಿನ್ ಅಂತ ಕೊಟ್ಟರೆ ನಮ್ಮದು ಕೋರ್ಸ್ ಅಪ್ಲೈ ಆಗುತ್ತೆ. ಜಾಯಿನ್ ಅಂತ ಕೊಟ್ಬಿಟ್ಟು ನಮಗಿಲ್ಲಿ ನಮ್ಮದು ಪ್ರೊಫೈಲ್ ಕೇಳುತ್ತೆ. ನಾವು ಎಲ್ಲ ಒಂದ್ಸಲ ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋದು ಸೇವ್ ಅಂತ ಇರುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕೋರ್ಸ್ಗೆ ಅಪ್ಲೈ ಆಗುತ್ತೆ. ನೋಡಿ ಇಲ್ಲೆಲ್ಲ ವೀಕ್ ಡ್ಯೂರೇಷನ್, ನಮ್ಮದು ಕೋರ್ಸ್ ಡ್ಯೂರೇಷನ್ ಎಷ್ಟೆಲ್ಲನೂ ತೋರಿಸಿದೆ. ಈ ಕೋರ್ಸ್ ಡ್ಯೂರೇಷನ್ನು 6 ವೀಕ್ಸ್ ಇದೆ. ಅದಾದಮೇಲೆ ನಮಗೆ ಈ ಕೋರ್ಸ್ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾರೆ. ಇಲ್ಲಿ ಈ ವಿಡಿಯೋಸ್ನ ಎಲ್ಲ ನಾವು ಬೇಕಂದರೆ ವಾಚ್ ಮಾಡ್ಬೋದು. ಇದೆಲ್ಲನೂ ನಮಗೆ ಯೂಸ್ಫುಲ್ ಆಗುತ್ತೆ. ಅದಾದಮೇಲೆ ನಮ್ಮದು ಅಸೆಸ್ಮೆಂಟ್ ಅನ್ನೋದು 25% ಇರುತ್ತೆ. ಇದನ್ನು ಮಾಡಲೇಬೇಕು. ಮತ್ತು ಫೈನಲ್ ಎಕ್ಸಾಮ್ದು 75%. ಇವೆರಡೂ ಮಾಡಿದ್ರೇ ನಮಗೆ ಸರ್ಟಿಫಿಕೇಟ್ ಅನ್ನೋದು ಬರೋದು. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.